ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ತಮ್ಮನೇಲಿ ಟೈಟಲ್ ನೋಡಿರ್ತೀರಾ. ಸೊ ನಾನಿವತ್ತು DKD ಸೂಪರ್ ಮಾಮ್ ಆಡಿಷನ್ಸ್ಗೆ ಹೋಗ್ತಾ ಇದ್ದೀನಿ. ಈಗ ಒಂಥರ ಇದು ನನ್ಸ ಅಂತ ಅನ್ನಿಸ್ತಾ ಇದೆ, ಓವರ್ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ನನ್ನಂಥ ಡ್ಯಾನ್ಸ್ ಲವರ್ಸ್ಗೆ ಹೀಗೆ ಅನ್ಸೋದು. ಸೊ ಖುಷಿ ಆಗ್ತಾಯಿದೆ, ಹೋಗೋಣ ಅಂತ ಅಂದ್ಕೊಂಡೆ. ಜಸ್ಟ್ 2 ಡೇಸಲ್ಲಿ ಡಿಸೈಡ್ ಮಾಡಿದಷ್ಟೇ. 2 ಡೇಸಿಂದ ಪ್ರಾಕ್ಟೀಸ್ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೀನಿ. ಸೊ ಯಾ ಈಗ ಹೊರಡ್ತಾ ಇದ್ದೀವಿ ನಾವು. ಈಗ ಟೈಮ್ ಬಂದು 8:30 ಆಗಿದೆ. ಸೊ ಕರೆಕ್ಟ್ ಟೈಮ್ ಬಿಡ್ತಾ ಇದ್ದೀವಿ, 9 ಗಂಟೆಗೆ ಅಲ್ಲಿ ಸ್ಟಾರ್ಟು. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಪ್ರಾಕ್ಟೀಸ್ ಮಾಡಿರೋದನ್ನ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ಮಾತಾಡೋಣ. ಸೊ ಗೈಸ್, ಏನಂದರೆ ನೋಡ್ತಿರ್ಬೋದು ಎಷ್ಟು ಬೆವ್ತು ಹೋಗಿದ್ದೀನಿ ಅಂತ. ಯಾಕೆ ಅಂದರೆ ನೀವು ಆಲ್ರೆಡಿ ನೋಡಿರ್ತೀರ ಸ್ಟಾರ್ಟಿಂಗ್ದ ವಿಡಿಯೋನ. ಸೊ ನಾನು DKD ಸೂಪರ್ ಮಾಮ್ಸಿಗೆ ಆಡಿಷನ್ ಕೊಡೋದಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ಅದಕ್ಕೊಂಚೂರು ಪ್ರಿಪ್ರೇಷನ್ ಬೇಕಲ್ವ, ಸುಮ್ಮನೆ ಹಾಗೆ ಹೋಗ್ಬಿಟ್ರೆ ಆಗಲ್ಲ. ನಾವು ಗೆಲ್ಲಿ ಬಿಡಲಿ ಪ್ರಿಪೇರ್ ಆಗಿ ಹೋಗಬೇಕು. ಅಂದರೆ ಸೆಲೆಕ್ಟ್ ಆಗಲಿ ಬಿಡಲಿ, ಗೆಲ್ಲೋದಲ್ಲ, ಸೆಲೆಕ್ಟ್ ಆಗಲಿ ಬಿಡಲಿ ಪ್ರಿಪೇರ್ ಆಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಅದಕ್ಕೆ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ನೋಡಿ ಎಷ್ಟು ಬೆವ್ತೋಗ್ಬಿಟ್ಟಿದ್ದೀನಿ ಅಂತ. ಸೊ ನಾನು ಬಂದು ಭರತನಾಟ್ಯಂ ಸ್ಟೈಲ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀನಿ. ಸೊ ನಾನು ಅದೊಂದೇ ಕಲ್ತ್ಕೊಂಡು ಹೋಗ್ತಿರೋದು, ಬೇರೆದಕ್ಕೆಲ್ಲ ನಂಗೆ ಟೈಮ್ ಇಲ್ಲ. ಸೊ ಅದೊಂದೇ ನಾನು ಕಲ್ತ್ಕೊಂಡು ಹೋಗ್ತಿರೋದು, ಬೇರೆದಕ್ಕೆಲ್ಲ ಅಷ್ಟು ಟೈಮ್ ಇಲ್ಲ. ಇದೊಂದು ಕಲಿಯೋದೇ ಆಗಿದೆ ನನಗೆ, ಮಗು ನೋಡಿಕೊಂಡು. ಸೊ ಒಂದು 3.5 ಮಿನಿಟ್ 4 ಮಿನಿಟ್ಸ್ವರೆಗೂ ಕಲ್ತಿದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ನೋಡಬೇಕು. ಇನ್ನೂ ಪ್ರಾಕ್ಟೀಸ್ ಮಾಡೋದಿದೆ. ಸೊ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ನೋಡಿ ಇನ್ನೂ ಬೆವರು ಕೀಳ್ತಾನೆ ಇದೆ. ಅಂದರೆ ನಾನು ಆಗ್ಲೇ ಒಂದ್ಸತಿ ಮುಖ ಒರೆಸ್ಕೊಂಡೆ, ಬಟ್ ಸ್ಟಿಲ್ ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಿದಾಗ ಈ ಥರ ಆಗಿದೆ. ಸೊ ನೋಡೋಣ ಹೇಗೆ ಹೋಗುತ್ತೆ ನನ್ನ ಒಂದು ಆಡಿಷನ್ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಆ್ಯಂಡ್ ನಾನು ಯಾವ ಥರ ಡ್ಯಾನ್ಸ್ ಮಾಡಿದ್ದೆ ಅಥವಾ ಯಾವ ಫಾರ್ಮ್ ಆಫ್ ಡ್ಯಾನ್ಸ್ನ ಕಲ್ತ್ಕೊಂಡು ಹೋಗಿದ್ದೆ, ಯಾವ ಥರ ಇತ್ತು, ಯಾವ ಸಾಂಗು ಅಂತೆಲ್ಲ ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಹಾಕೋದಕ್ಕೂ ಮುಂಚೆ ನೀವೆಲ್ಲ ಕಮೆಂಟ್ ಮಾಡಿದ್ರೆ ಮಾತ್ರ ಹಾಕೋದು, ಯಾವ್ದು ಮಾಡಿದ್ದೆ ಏನು ಎತ್ತ ಅಂತ. ಕಮೆಂಟ್ ನೋಡೋಣ ಹೇಗೆ ಬರುತ್ತೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಕಬೇಕಾ ಬೇಡವಾ ಅಂತ. ಬಿಕಾಸ್ ಆ ಸಾಂಗಲ್ಲಿ ಕಾಪಿರೈಟ್ಸ್ ಕೂಡ ಆ್ಯಡ್ ಆಗುತ್ತೆ. ಸೊ ನನ್ನ ಚಾನಲ್ಗೆ ಹಾಕೋದು ಕರೆಕ್ಟಾ ಇಲ್ವಾ ಅಂತ ನಾನು ಯೋಚನೆ ಮಾಡಬೇಕು. ಸೊ ಅದಕ್ಕೆ ನೋಡೋಣ, ಕಮೆಂಟ್ ಹಾಕಿ ಯಾರಿಗೆಲ್ಲ ಬೇಕು, ಯಾವ ಸಾಂಗು, ಯಾವ ಡ್ಯಾನ್ಸು, ಯಾವ ಥರ ಮಾಡಿದೆ ನಾನು ಅಂತ ಅಂದ್ಬಿಟ್ಟು. ಸೊ ಮಾಡಿ ತೋರಿಸ್ತೀನಿ ನಿಮ್ಗೂ. ಹೀಗೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಲಾಸ್ಟ್ ತನಕ ಏನಾಗುತ್ತೆ ನನಗೂ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಾಗತ್ತೆ. ನನ್ನ ಜೊತೆ ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಆ್ಯಂಡ್ ಬೀರೇಶ್ ಕೂಡ ಬರ್ತಿದ್ದಾರೆ. ಫುಲ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯಿಂದ ಹತ್ರನೇ ಒಂದು 1/2 hour ಆಗುತ್ತೆ ಅಷ್ಟೇ. ಆಯ್ತಾಯ್ತು, 1/2 hour ಆಗುತ್ತೆ. ಸೊ ಹೋಗಬೇಕು, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ. ಆ್ಯಂಡ್ ಎಷ್ಟು ಜನ ಬಂದಿರ್ತಾರೆ ಏನು ಇಷ್ಟ ಅಂತ ಎಲ್ಲ ನೋಡಬೇಕು. ಎಕ್ಸೈಟೆಡ್ ಆಗಿದ್ದೀನಿ ನನ್ನದು. ಪಾರ್ಕಿಂಗ್ ಇದೆ ಒಳಗಡೆ, ಏನಂತೆ ಈ ಸೈಡ್ ಲೆಫ್ಟ್ ಬಂದ್ಬಿಡು. ಆಕಾಶ ಸೊ ಗೈಸ್ ನೋಡಿ ಬಂದಿದ್ದೀವಿ ಆಲ್ರೆಡಿ. ಸೊ ಏನಂದ್ರೆ ಒಳಗೆ ಆಲ್ರೆಡಿ ಬಂದು ಟೋಕನ್ ಕೊಟ್ಟರು, ಅದಾದ್ಮೇಲೆ ಒಂದು ಪೇಪರ್ ಕೊಟ್ಟರು ಫಿಲಪ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಅದನ್ನ ಫಿಲಪ್ ಮಾಡಿದೆ. ಆ್ಯಂಡ್ ಇವಾಗ ಇದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ಅಂತ ಹೇಳಿದ್ರು. ಸೊ ಅದು ಜೆರಾಕ್ಸ್ ಎಲ್ಲೂ ಸಿಗ್ತಾ ಇಲ್ಲ. ನಾನು ಮಾಡ್ಕೊಂಡು ಬಂದಿಲ್ಲ, ಮರ್ತೋಗ್ಬಿಟ್ಟೆ ಇಲ್ಲ ಸಿಗುತ್ತೆ ಅಂತ. ಬಟ್ ಈಗ ಬ್ಲಿಂಕಿಟ್ ಏನಾದರೂ ಮಾಡಬೇಕು. ಆ್ಯಂಡ್ ತುಂಬ ಜನ ಬಂದಿದ್ದಾರೆ.
ನಂದು ಟೋಕನ್ ನಂಬರ್ ಬಂದು 82 ಏನೋ. ಸೊ ಯಾ ನಡೀತಾ ಇದೆ. ನೋಡೋಣ. ಸೊ ಗೈಸ್ ಇಲ್ಲೇನಂತಂದ್ರೆ ನನ್ಗೆ ಒಂದ್ 4 ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ತುಂಬಾ ದಿನಗಳ ಫ್ರೆಂಡ್ಶಿಪ್ ಏನೋ ಅನ್ನೋ ತರ ಕ್ಲೋಸ್ ಆಗ್ಬಿಡ್ತೀವಿ. ಸೊ ಅವ್ರನ್ನೆಲ್ಲ ತೋರಿಸ್ತೀನಿ. ಆರ್ ಯು ಪೀಪಲ್ ರೆಡಿ ಟು ಕಮ್ ಇನ್ ಮೈ ವ್ಲಾಗ್? ಇಲ್ಲಿ ಬರ್ತಾರೆ ರಾಜೇಶ್ವರಿ ಅವರು ಅಂಡ್ ಐ ಆಮ್ ಸಾರಿ ನಿಮ್ ಹೆಸರು ಮರ್ತೋಗ್ಬಿಟ್ಟೆ. ಹಾಯ್ ರೂಪಾ. ಹಾಯ್ ಕೀರ್ತಿ. ಹಾಯ್ ರಕ್ಷಿತಾ. ಸೊ ಇವರೆಲ್ಲರೂ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಈ ಆಡಿಷನ್ಸ್ ಅಂತ. ಅಂಡ್ ಇನ್ನೊಂದ್ ಏನ್ ಕೋಇನ್ಸಿಡೆನ್ಸ್ ಅಂದ್ರೆ ನಾವೆಲ್ಲ ಒಂದೇ ಬೂತ್ಗೆ ಬರ್ತೀವಿ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಎಲ್ಲ 80s ಅಲ್ಲೇ ಇದೀವಿ, ಇವ್ರೊಬ್ರು ಮಾತ್ರ ಸಪ್ರೇಟ್ ಇದ್ದಾರೆ. ಸೊ ಅಂಡ್ ತುಂಬಾ ಜನ ಇದ್ದಾರೆ. ಅಂಡ್ ಇನ್ನೊಂದೇನಂದ್ರೆ ಇವ್ರು ಮಾತ್ರ ನಮ್ಗೆ ತುಂಬಾ ನರ್ವಸ್ ಮಾಡ್ತಾ ಇದಾರೆ. ಏನಿಲ್ಲ, ನಿಜವಾಗ್ಲೂ ನಾನು ಕಲ್ತಿರೋದೆಲ್ಲ ಮರ್ತೋಗ್ಬಿಡ್ತೀನೇನೋ ಅಂತ ಅನ್ನಿಸ್ತಾ ಇದೆ. ಸೊ ಅಂಡ್ ಇನ್ನೊಂದು ಏನಂದ್ರೆ ಭರತನಾಟ್ಯಂ ಸ್ವಲ್ಪ ಕಮ್ಮಿನೇ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬಾ ಜನ ಇದ್ದಾರೆ, ಭರತನಾಟ್ಯ ಮಾಡೋರು ತುಂಬಾ ಜನ ಬಂದಿದ್ದಾರೆ. ಸೊ ಫಾರ್ಮ್ ಎಲ್ಲ ಫಿಲ್ ಆಗಿದೆ ಅಂಡ್ ನಾನು ಫೋಟೋ ಕೂಡ ಹಾಕಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಇನ್ನ ಕರ್ದಿಲ್ಲ ಏನದು ಪೋಸ್ಟರ್ ಕೊಡೋದಕ್ಕೆ. ಕರೆದಾಗ ವರ್ಕಿಂಗ್ ಇದೆ. ಮೇಡಮ್ ವಿಡಿಯೋ ಮಾಡಂಗಿಲ್ಲ ಇಲ್ವಾ? ಇಲ್ಲಿ ಲೆವೆಲ್ ಬೇರೆ, ಇಲ್ಲಿ ಲೆವೆಲ್ ಬೇರೆ. ವಿಡಿಯೋ ಹಾ ನಮ್ದೆಲ್ಲ ಹಾಕ್ಬಿಡಿ. ಇವ್ರು ಮಾಡ್ತಿರಲ್ಲ, ಇವ್ರು ಬೇಡ. ವೆರಿಫಿಕೇಶನ್ ಆಗಿರೋದು ಇದು ವೆರಿಫಿಕೇಶನ್ ಆಗಿರೋ ಮತ್ತೆ ಕಡೆ ತೋರಿಸ್ತಾ ಇದ್ರು. ನಿಮ್ಮಿಂದಾನೇ ಇನ್ಸ್ಪೈರ್ ಆಗಿರೋದು ಬಿಡಿ ಆಂಟಿ. ನಿಮ್ಮಿಂದ ಇನ್ಸ್ಪೈರ್ ಆಗಿರೋದು ಇವರೇ ಮೇಡಮ್ ನೀವು ಇಂದ ಹೋಗಿ ವೆರಿಫಿಕೇಶನ್ ಆಗಿರೋದು ಮೇಡಮ್ ನೀವು ಈ ಕಡೆ ಬನ್ನಿ. ಸೊ ಗೈಸ್ ನಂದು ಆಡಿಷನ್ ಮುಗೀತು. ಸಿಕ್ಕಾಬಡೆ ಸುಸ್ತಾಗ್ಬಿಟ್ಟೈತೆ, ಒಂಥರ ಕಾಲೆಲ್ಲ ನಡುಗ್ತಾ ಇದೆ. ಹೋಗೋಕ್ಕೂ ಮುಂಚೆ ಎಲ್ಲ ಫುಲ್ ಶಿವರ್ ಆಗ್ಬಿಟ್ಟಿದೆ ಆ್ಯಂಡ್ ಕೈಯೆಲ್ಲ ಬೇವ್ರ್ತಾ ಇತ್ತು. ಈಗ ಈಚೆ ಬಂದಿದ್ದೀನಿ. ಬಟ್ ಅಲ್ಲೇನು ಅಷ್ಟು ಭಯ ಅನಿಸ್ಲಿಲ್ಲ. ಬಟ್ ಮಾಡಿದ್ದು ಸ್ವಲ್ಪ ಸ್ಟ್ರೈನ್ ಅನ್ನಿಸ್ತು ಕಾಲಿಗೆ, ತುಂಬ ಎಫರ್ಟ್ ಹಾಕಿ ಮಾಡಿದ್ನಲ್ಲ. ಸೊ ಅದಕ್ಕೇನೆ. ಆ್ಯಂಡ್ ಇನ್ನೂ ಒಂದು ಫಾರ್ಮ್ ಮಾಡಿ ತೋರಿಸಿ ಅಂತಂದ್ರು. ಒಂದು ಬಿಟ್ಟು ಮಾತ್ರ ತೊಗೊಂಡೋಗಿದೆ, ಒಂದು 30 ಸೆಕೆಂಡ್ಸ್ ಏನೋ ರೀಲ್ದು. ಅದನ್ನು ಮಾಡಿ ತೋರಿಸ್ದೆ. ಓಕೆ ಹೋಗಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಹೇಳಿದ್ದು ಬಂದೆ. ವೀರೇಶಾಗಿ ವೇಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಸೊ ಮನೆಗೆ ಹೋಗಿ ಸಿಗ್ತೀನಿ. ಇಲ್ಲೇನೋ ಮಾತಾಡೋಕ್ಕಾಗ್ತಾ ಇಲ್ಲ, ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್ ಮನೆಗೆ ಬಂದೆ. ಈಗಲೂ ಒಂಥರ ಶಿವರ್ ಆಗ್ತಾ ಇದೆ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಒಂದು 4-5 ಜನ ಫ್ರೆಂಡ್ಸ್ ಕೂಡ ಆದರು.
ಒಂಥರ ಫುಲ್ ಸುಸ್ತಾಗ್ಬಿಟ್ಟಿತ್ತು. ನನ್ನ ಕೈಯೆಲ್ಲ ಶಿವರ್ ಆಗ್ತಾಯಿತ್ತು, ಕಾಲೆಲ್ಲ ನಡುಗ್ತಾ ಇತ್ತು. ಏನಾಯಿತು ಅಂತ ಹೇಳ್ತೀನಿ ಇವಾಗ. ಒಳಗೆ ಹೋದೆ, ಹೋಗಿ ಸಾಂಗ್ ಪ್ಲೇ ಮಾಡೋಕ್ಕೆ ಅಂತ ಫೋನ್ ಕೊಟ್ಟೆ. ಅದಾದಮೇಲೆ ಅವರು ಮೈಕ್ ಕೊಟ್ಟರು, ನಿಮ್ಮ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳಿದೆ ನನ್ನ ಬಗ್ಗೆ ಏನು, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಮಗು ಏನು ಅಂತೆಲ್ಲ ಹೇಳಿದೆ. ಅದಾದಮೇಲೆ ಸಾಂಗ್ ಪ್ಲೇ ಮಾಡಿದ್ರು, ಡ್ಯಾನ್ಸ್ ಮಾಡಿದೆ. ಒಂದು ಮುಕ್ಕಾಲು ಭಾಗ ನೋಡಿದ್ರು. ಅದಾದಮೇಲೆ ಸ್ಟಾಪ್ ಮಾಡಿ ಬೇರೆ ಯಾವ್ಯಾವ ಫಾರ್ಮ್ಸ್ ಬರುತ್ತೆ ಅಂತ ಕೇಳಿದ್ರು. ಎಲ್ಲ ಹೇಳಿದೆ ಈ ಥರದ್ದು ಬರುತ್ತೆ ಅಂತ. ಮತ್ತು ಬೇರೆ ಒಂದು 30 ಸೆಕೆಂಡ್ಸ್ದು ಬಿಟ್ಟು ತಂದಿದ್ದೀನಿ ರೀಲ್ಸ್ದು, ಅದನ್ನು ಮಾಡ್ತೀನಿ ಅಂತಂದೆ. ಓಕೆ ಮಾಡಿ ಅಂತಂದರು. ಅದೊಂದು ತೋರಿಸ್ದೆ. ಓಕೆ ಥ್ಯಾಂಕ್ ಯು ಅಂತ ಹೇಳಿದ್ರು, ಅಂದರೆ ನೀವೇನು ಹೋಗ್ಬೋದು ಅಂತ. ಸೊ ನಾನು ಥ್ಯಾಂಕ್ ಯು ಹೇಳ್ಬಿಟ್ಟು ಬಂದ್ಬಿಟ್ಟೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇನ್ನು 9th ಕೂಡ ಇದೆ ಬೆಂಗಳೂರಲ್ಲೇ. ಸೊ ಯಾರೆಲ್ಲ ಹೋಗಿಲ್ಲ ಹೋಗಿ. ಆ್ಯಂಡ್ ತುಂಬ ಜನ ಬಂದಿದ್ದರು, ಎಲ್ಲೆಲ್ಲಿಂದನೋ ಬಂದಿದ್ದರು. ಆ್ಯಂಡ್ ಆಲ್ಮೋಸ್ಟ್ ಒಂದು 300 ಮೇಲೆ 350 ಮೇಲೆ ಬಂದಿದ್ದರು. ಎಲ್ಲ ಮಾಮ್ಸು ನಾವು ನೋಡೋಕ್ಕೆ ಇವ್ರಿಗೆ ಮಗು ಇದೆಯಾ ಅನ್ನೋ ಥರನೇ ಇದ್ದಾರೆ. ಬಟ್ ಎಲ್ಲ ಮಾಮ್ಸ್ ಬಂದಿದ್ರು. ನಂತರ ಖುಷಿ ಆಯಿತು. ಎಲ್ಲ ಅಷ್ಟು ಬೋಲ್ಡ್ ಏನಂತಾರೆ ಸ್ಟೆಪ್ ತೊಗೊಂಡಿದ್ದಾರೆ ಎಲ್ಲರೂ. ಸೊ ಯಾರು ಸೆಲೆಕ್ಟ್ ಆಗ್ತಾರೆ ಬಿಡ್ತಾರೆ ಅದು ಸೆಕೆಂಡರಿ, ಬಟ್ ಪಾರ್ಟಿಸಿಪೇಷನ್ ಮಾಡೋದು ತುಂಬಾ ಮುಖ್ಯ. ಸೊ ನಾನು ಅದನ್ನು ಮಾಡಿದ್ದೀನಿ, ಬಂದಿದ್ದೀನಿ. ಏನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಸೆಲೆಕ್ಟ್ ಆದರೂ ಓಕೆ, ಸೆಲೆಕ್ಟ್ ಆಗಲಿಲ್ಲ ಅಂದರೂ ಓಕೆ, ಇಟ್ ಇಸ್ ಓಕೆ. ಒಂಥರ ಖುಷಿ ಆಯಿತು ಒಟ್ಟಿನಲ್ಲಿ ಹೋಗಿದ್ದು. ಆಸೆ ಇತ್ತು ಹೋಗ್ಬೇಕು ಅಂತ. ಸೊ ಖುಷಿ ಆಯಿತು. ಆ್ಯಂಡ್ ನಮ್ಮ ಅಜ್ಜಿ ತಾತಂಗೆ ಒಂದು ಡ್ರೀಮ್ ಇತ್ತು, ಟಿ ವಿಲಿ ಬಂದು ಡ್ಯಾನ್ಸ್ ಮಾಡಬೇಕು. ನಮ್ಮ ಮಮ್ಮಿ ಡ್ಯಾಡಿ ಆಬ್ವಿಯಸ್ಲಿ ಎಲ್ಲರಿಗೂ ಇರುತ್ತೆ. ಸೊ ಅದೇ ಥರನೇ ನೋಡೋಣ, ಆದರೆ ಒಳ್ಳೆಯದಾದರೆ ಆಗಲಿ, ಹೋಗ್ತೀನಿ. ಸೊ ಆ್ಯಂಡ್ ಇನ್ನೊಂದೇನೆಂದರೆ ಅಲ್ಲಿ ಬಂದಿರೋರು ಎಲ್ರೂ ದೊಡ್ಡವರೇನೆ, 30+ ಇರೋರು. ನಾನು ಒಬ್ಬಳೇ ಅನಿಸುತ್ತೆ 27 ಏಜ್ ಹೋಗಿರೋಳು. ನಾನು ಒಬ್ಬಳೇ ಚಿಕ್ಕವಳು ಅಂತ ಅನ್ನಿಸ್ತು. ನನ್ನ ಜೊತೆ ಇರೋರು ಎಲ್ಲ ದೊಡ್ಡವರು, ಕೆಲವೊಬ್ರು ಆಂಟಿಗಳು, ಕೆಲವೊಬ್ರು ವಯಸ್ಸಾದವರು ಎಲ್ಲ ಬಂದಿದ್ರು. ನನ್ಗೆ ಅವಾಗ ಅನ್ನಿಸ್ತು, ಅಯ್ಯೋ ನಾನೇ ಚಿಕ್ಕವಳ, ನಾನು ಸುಮ್ಮನೆ ನಾರ್ಮಲ್ DKD ಇರುತ್ತಲ್ಲ ಅದಕ್ಕೆ ಹೋಗ್ಬಿಡ್ಬೋದು ಅಂತ. ಬಟ್ ಲಿಟ್ರಲಿ ಹೇಳಬೇಕಂದ್ರೆ ನನ್ನ ಸ್ಟ್ರೆಂತ್ ಬಂದು ಭರತನಾಟ್ಯಮ್ಮು. ಸೊ ನಾನು ಅದನ್ನೇ ಪ್ರೆಸೆಂಟ್ ಮಾಡಿದ್ದು. ಬೇರೆ ಎಲ್ಲನೂ ಮಾಡ್ತೀನಿ, ಬಟ್ ಟು ದ ಪಾಯಿಂಟ್ ಅಂತ ಏನೂ ಇಲ್ಲ. ನನಗೆ ಹೆಂಗೆ ಎಷ್ಟು ಬರುತ್ತೋ ಅಷ್ಟೇ ನಾನು ಮಾಡೋದು. ಇನ್ಫ್ಯಾಕ್ಟ್ ರೀಲ್ಸ್ ಎಲ್ಲ ಮಾಡ್ತಿರ್ತೀನಿ, ಅದೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿರೋರಿಗೆ ಗೊತ್ತಿರುತ್ತೆ ಯಾವ ಥರ ಅಂತ. ಲಿಟ್ರಲಿ ನಂಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಹೋಗೋಣ, ಪಾರ್ಟಿಸಿಪೇಟ್ ಮಾಡೋಣ ಅಂತ ಅನ್ನಿಸ್ತು. ಆ ಥರ ನಿಜವಾಗ್ಲೂ ಟಿ ವಿಯಲ್ಲಿ ಬರಬೇಕು ಅನ್ನೋ ಒಂದು ಯೋಚನೆ ಆಗಲಿ ಅಥವಾ ಆಸೆ ಆಗಲಿ ಅಷ್ಟೊಂದಿಲ್ಲ ನನಗೆ. ಸಾಕು ನನಗೆ, ನಾನು ಭರತನಾಟ್ಯಂ ಕಲ್ತಿದ್ದೀನಿ. ಆ್ಯಂಡ್ ಇನ್ನೂ ಮುಂದೆ ಹೋಗಬೇಕು, ನೋಡೋಣ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಏನೂ ಹೇಳೋದಕ್ಕೂ ಹೋಗಲ್ಲ, ಏನೂ ಐಡಿಯಾನೂ ಇಲ್ಲ ನನಗೆ. ಸೊ ಖುಷಿ ಆಯಿತು. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಥ್ಯಾಂಕ್ಫುಲ್. ಇಷ್ಟು ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ ಸಿಕ್ಕಿರೋದಕ್ಕೆ. ಅಪ್ಪ ಅಮ್ಮ, ಬೀರೇಶ, ತಂಗಿ, ನಮ್ಮ ಅತ್ತೆ ಮಾವ ಎಲ್ರಿಗೂ ಅಷ್ಟೇ ಖುಷಿ ಆಯಿತು. ಒಂಥರ ಅವರೆಲ್ಲರೂ ಒಪ್ಕೊಂಡು ಆಯಿತು ಹೋಗು, ಏನೋ ಒಂದು ಟ್ರೈ ಮಾಡು, ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಬಾ, ನಿನ್ನ ಕೈಲಾದಷ್ಟು ಪ್ರಯತ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಕಳಿಸಿದ್ರಲ್ಲ, ನಂಗೆ ಅದು ತುಂಬಾ ಖುಷಿ ಆಯಿತು. ಅದರಲ್ಲೂ ನಾನಿರುವಂಥ ಫ್ಯಾಮಿಲಿ ಅಥವಾ ನಾನಿರುವಂಥ ಬ್ಯಾಕ್ಗ್ರೌಂಡಲ್ಲಿ ಇದು ತುಂಬಾ ದೊಡ್ಡ ವಿಷಯ. ನಾನು ಹೇಳಬೇಕು ಅಂತಂದರೆ ಐ ಥಿಂಕ್ ನನ್ನ ರಿಲೇಟಿವ್ಸ್ಗೆ ಅಥವಾ ನನ್ನ ಫ್ರೆಂಡ್ಸ್ ಯಾರು ವೀಡಿಯೋಸ್ ನೋಡ್ತಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಸೊ ಖುಷಿ ಆಯಿತು ಒಟ್ಟಿನಲ್ಲಿ. ಎನಿವೇಸ್ ಥ್ಯಾಂಕ್ ಯು ಎಲ್ಲರಿಗೂ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.